ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ಅಡ್ಡಿಯಾಗುವಂತಹ ಕಾರ್ಯಗಳನ್ನು ಕುರಿತಾಗಿ ನಾವಿಂದು ಧ್ಯಾನಿಸಲಿದ್ದೇವೆ. ಹಾಗಾದರೆ ನಿತ್ಯವೂ ನಿರಂತರವೂ ಅನೇಕರು ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಅನೇಕರ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಅದಕ್ಕೆ ಅಡ್ಡಿಯಾಗಿರುವಂಥ ಕಾರ್ಯಗಳೇನು ಎಂದು ನಾವಿವತ್ತು ನಮ್ಮ ದೇವರ ವಾಕ್ಯದ ಮೂಲಕವಾಗಿ ಧ್ಯಾನಿಸಲಿದ್ದೇವೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ದಿನಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸಮಯದಲ್ಲಿ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಜೀವಿತಗಳನ್ನ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ. ಕೇಳುವಂತ ಹೃದಯಗಳನ್ನ ಸ್ಪರ್ಶಿಸಬೇಕಾಗಿ ಪ್ರಾರ್ಥಿಸುತ್ತಾ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಪ್ರಾರ್ಥನೆಯನ್ನ ಪ್ರತಿನಿತ್ಯವೂ ಯಾಕೆ ಮಾಡಲು ನಮಗೆ ಸಾಧ್ಯವಾಗ್ತಾ ಇಲ್ಲ ಎಂದು ನಾವು ವಾಕ್ಯದ ಮೂಲಕವಾಗಿ ಧ್ಯಾನಿಸೋಣ. ನೀವು ಅನೇಕರು ಇದರ ವಿಷಯವಾಗಿ ಯೋಚನೆ ಮಾಡಿರ್ಬೋದು. ನೀವು ಅನೇಕ ಸಲ ಹೊಸ ವರ್ಷಗಳಲ್ಲಾಗಿರಬಹುದು ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ದೇವರ ಸಮ್ಮುಖದಲ್ಲಿ ಅರಿಕೆ ಮಾಡಿರ್ಬೋದು, ದೇವರೇ, ನಾನು ಪ್ರತಿನಿತ್ಯವೂ ನಿನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಮಾಡ್ತೇನೆ, ದೇವರ ವಾಕ್ಯವನ್ನ ಓದ್ತೇನೆ, ನಾನು ನಿನ್ನಲ್ಲಿ ದೃಢವಾಗಿ ನಾನು ಬೆಳಿತೇನೆ, ನನ್ನ ಆತ್ಮಿಕ ಜೀವಿತದಲ್ಲಿ ನಾನು ದೃಢವಾಗಿ ನಿಂತುಕೊಳ್ತೇನೆ ಅಂತ ಅನೇಕ ವಾಗ್ದಾನಗಳನ್ನು ನಾವು ದೇವರ ಸಮ್ಮುಖದಲ್ಲಿ ಮಾಡಿರ್ತೇವೆ. ಆದರೆ ಪ್ರತಿನಿತ್ಯವೂ ನಾವು ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ನಮ್ಮ ಜೀವಿತದಲ್ಲಿರುವಂತಹ ಮೊದಲನೇದಾಗಿ ಅಭ್ಯಾಸಗಳಾಗಿದೆ. ಅನೇಕ ಸಲ ನಾವು ಇದನ್ನ ಗಮನಿಸೋದಿಲ್ಲ. ನಮ್ಮ ಜೀವಿತದಲ್ಲಿರುವಂಥ ಅಭ್ಯಾಸಗಳು ಅನೇಕ ಬಾರಿ ನಮ್ಮ ದಿನನಿತ್ಯದ ಆತ್ಮಿಕ ಜೀವಿತಕ್ಕೆ ಅಡ್ಡಿಪಡಿಸುವಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರ್ತದೆ. ಆದರೆ ನಾವು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ನಾವು ಅದನ್ನ ಗಮನಿಸೋದಿಲ್ಲ. ಅದರಿಂದಲೇ ನಮ್ಗೆ ಅನೇಕ ಸಲ ಏನು ಉಂಟಾಗ್ತದೆ ಅಂದ್ರೆ, ನಮ್ಮ ಪ್ರಾರ್ಥನೆಗೂ ನಮ್ಮ ದಿನನಿತ್ಯ ದೇವರೊಟ್ಟಿಗೆ ಇರುವಂತಹ ಸಂಬಂಧಕ್ಕೆ ಅಡ್ಡಿ ಆಗಿರ್ತದೆ. ಅದಕ್ಕೆ ನಾವು ಕಾಣಲ್ಪಡ್ತೇವೆ. ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡಬೇಕಾ ಅಂತ ಅನೇಕರ ಪ್ರಶ್ನೆ ಇರ್ತದೆ. ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ನೀವೇನ್ ಮಾಡ್ತೀರಾ? ಹೆಚ್ಚು ಸಮಯವನ್ನ ಕಳಿಲಿಕ್ಕೆ ನೀವು ಅಪೇಕ್ಷಿಸ್ತೀರಾ. ಅದೇ ರೀತಿಯಾಗಿ ಮಗೋಸ್ಕರ ಪ್ರಾಣ ಕೊಟ್ಟಿರುವಂತಹ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನ, ಕೊನೆಯ ರಕ್ತವನ್ನ ನಮಗೋಸ್ಕರ ಕೊಟ್ಟಿರುವಂತಹ ಆ ಪ್ರಾಣ ಪ್ರಿಯನನ್ನ ಪ್ರತಿನಿತ್ಯವೂ ಆರಾಧಿಸಬೇಕು. ಆತನೊಟ್ಟಿಗೆ ಒಳ್ಳೆ ಸಂಬಂಧವನ್ನ ಇಟ್ಟುಕೊಳ್ಬೇಕು. ಯಾಕೆಂದ್ರೆ ಈ ಲೋಕದಲ್ಲಿ ಅನೇಕ ಯವನಸ್ಥರು ಇಂದು ಪ್ರೀತಿಗಾಗಿ ಅನೇಕ ಕಡೆ ಹುಡುಕ್ತಾ ಇದ್ದಾರೆ, ಅನೇಕ ವಿಷಯಗಳನ್ನ ಮಾಡ್ತಾ ಇದ್ದಾರೆ. ಲೋಕದ ಅನೇಕ ಕಾರ್ಯಗಳನ್ನ, ಸಂಪಾದನೆಯಲ್ಲಿ, ಪಬ್ಗಳಲ್ಲಿ, ಕ್ಲಬ್ಗಳಲ್ಲಿ, ಹೀಗೆ ಅನೇಕ ವಿಧವಾದಂತಹ ಕೆಟ್ಟ ಮಾರ್ಗದಲ್ಲಿ ಸಮಾಧಾನವನ್ನ, ಸಂತೋಷವನ್ನ, ನೆಮ್ಮದಿಯನ್ನ, ಪ್ರೀತಿಯನ್ನ ಹುಡುಕ್ತಾ ಇದ್ದಾರೆ. ಆದರೆ ಪ್ರೀತಿ ಇರುವಂಥದ್ದು ಯಾರಲ್ಲಿ ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ನಿಜವಾದ ಪ್ರೀತಿ ಇರುವಂಥದ್ದು. ಅದಕ್ಕೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ಕಾಣಲ್ಪಡ್ತೇವೆ. ಅನೇಕ ಸಲ ನಾವು ಈ ವಾಕ್ಯವನ್ನು ಓದಿದ್ದೇವೆ. ಪ್ರಾಣ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲ. ಯಾಕೆಂದ್ರೆ ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ನಾವು ಆತನೊಟ್ಟಿಗೆ ಪ್ರತಿನಿತ್ಯವೂ ಸಂಬಂಧ ಇಟ್ಟುಕೊಳ್ಳಬೇಕು. ಆ ಸಂಬಂಧ ನಮ್ಮನ್ನ ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ. ಹಾಗಾದ್ರೆ ಏನು ನಮ್ಮ ಜೀವಿತದಲ್ಲಿ ಅಡ್ಡಿಯಾಗಿರುವಂತಹ ವಿಷಯ ಅಂದ್ರೆ, ಮೊದಲನೇದಾಗಿ ನಮ್ಮ ಜೀವಿತದಲ್ಲಿರುವಂತಹ ಅಭ್ಯಾಸಗಳು. ಯಾವ ಅಭ್ಯಾಸ ಅಂದ್ರೆ, ಪ್ರತಿನಿತ್ಯ ನಮಗೆ ಊಟ ಮಾಡುವ ಅಭ್ಯಾಸ ಇರುತ್ತೆ, ನಿದ್ರೆ ಮಾಡುವ ಅಭ್ಯಾಸ ಇರುತ್ತೆ, ನಾವು ಕೆಲಸ ಮಾಡುವಂಥ, ಇದೆಲ್ಲ ನಮಗೆ ಯಾರು ಹೇಳ್ಕೊಡುವಂಥ ಅವಶ್ಯಕತೆ ಇಲ್ಲ. ಯಾರಾದರೂ ಬಂದು ನಿಮಗೆ ಊಟ ಮಾಡಿ ಅಂತ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವೆಲ್ಲ ನಿಮ್ಮ ಜೀವಿತದಲ್ಲಿ, ದೈನಂದಿನ ಜೀವಿತದಲ್ಲಿ ನೀವು ಮಾಡುವಂಥ ವಿಷಯಗಳಾಗಿದೆ. ಹಾಗಾಗಿ ನೀವು ಅವುಗಳನ್ನು ಖಂಡಿತವಾಗಿ ಮಾಡುವವರಾಗಿದ್ದೀರಾ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯು ಕೂಡ ಒಂದು ಅಭ್ಯಾಸವಾಗಬೇಕು. ದಿನನಿತ್ಯ ಜೀವಿತದಲ್ಲಿ ಪ್ರಾರ್ಥನೆಯು ಅದು ನಿಮ್ಮಲ್ಲಿರುವಂತಹ ಒಂದು ವಿಷಯವಾಗಿರಬೇಕು. ಅದನ್ನ ನೀವು ಯಾವುದೋ ಸಂಪ್ರದಾಯಕ್ಕೋಸ್ಕರವಾಗಿ ಅಥವಾ ಆಚರಣೆಗೋಸ್ಕರವಾಗಿ, ಕಷ್ಟ ಬಂದಾಗ, ಸಂತೋಷ ಬಂದಾಗ ಮಾತ್ರ ಪ್ರಾರ್ಥನೆಯನ್ನ ಮಾಡುವಂಥದ್ದಲ್ಲ. ಪ್ರತಿನಿತ್ಯವೂ ನಾವು ನಮ್ಮ ಕರ್ತನೊಟ್ಟಿಗೆ ಸಂಬಂಧವನ್ನ ಇಟ್ಟುಕೊಳ್ಬೇಕು. ನೀವು ನಿಮ್ಮ ಇಷ್ಟ ಬಂದಂಥ ವ್ಯಕ್ತಿಯ ಜೊತೆಯಲ್ಲಿ, ಪ್ರೀತಿ ಪಾತ್ರರೊಟ್ಟಿಗೆ ಏನಾದರೂ ವಿಷಯ
ಇದ್ರೆ ಮಾತ್ರ, ಕಷ್ಟ ಇದ್ದಾಗ ಮಾತ್ರ, ಸಂತೋಷ ಇದ್ದಾಗ ಮಾತ್ರ ಮಾತಾಡ್ತೀರಾ, ಎಲ್ಲ ಸಮಯದಲ್ಲೂ ನೀವು ಮಾತನಾಡ್ತೀರಾ. ಆದರೆ ನಾವು ದೇವರೊಟ್ಟಿಗೆ ಕಷ್ಟ ಇದ್ದಾಗ, ಮತ್ತು ನಮಗೆ ನೋವಿದ್ದಾಗ, ರೋಗ ಇದ್ದಾಗ ಮಾತ್ರ ಮಾತಾಡೋದಲ್ಲ. ಹೊಸ ವರ್ಷದಲ್ಲಿ, ಕ್ರಿಸ್ಮಸ್ಸಲ್ಲಿ, ಹೀಗೆ ಅನೇಕ ಸಂಪ್ರದಾಯಗಳಲ್ಲಿ, ಆಚರಣೆಗಳಲ್ಲಿ ಮಾತ್ರ ಮಾತನಾಡುವಂಥದ್ದಲ್ಲ. ಪ್ರತಿನಿತ್ಯವೂ ನಾವು ಕರ್ತನೊಟ್ಟಿಗೆ ಮಾತನಾಡುವವರಾಗಿರಬೇಕು. ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂದು ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ನಾವು ಎಡಬಿಡದೆ ಪ್ರಾರ್ಥನೆನ ಮಾಡ್ತಾ ಇದ್ದೇವೆ. ಅನೇಕರು ಪ್ರಾರ್ಥನೆಗಳನ್ನು ಮಾಡಿ ಒಂದು ವಾರಗಳಾಗಿರುತ್ತದೆ, 15 ದಿವಸ, ತಿಂಗಳುಗಟ್ಟಲೆ, ಎಷ್ಟೋ ದಿವಸಗಳಾಗಿರುತ್ತೆ ದೇವರೊಟ್ಟಿಗೆ ಒಂದು ಉತ್ತಮವಾದಂಥ ಪ್ರಾರ್ಥನೆಯ ಜೀವಿತವನ್ನು ಇಟ್ಟುಕೊಂಡು. ಯಾಕೆಂದರೆ ಅವರ ಜೀವಿತದಲ್ಲಿ ಪ್ರಾರ್ಥನೆಯು ಅಭ್ಯಾಸವಾಗಿಲ್ಲ. ಯಾಕೆ ಅಭ್ಯಾಸ ಆಗಿಲ್ಲ ಅಂದರೆ ಅವರು ಆ ಅಭ್ಯಾಸಗಳನ್ನು ಬೇರೆ ವಿಷಯಗಳಿಗೆ ಕೊಡ್ತಾ ಇದ್ದಾರೆ. ಎಷ್ಟು ಜನ ಇವತ್ತು ಮಲಗಿ ಎದ್ದಾದ ತಕ್ಷಣ ನಾವು ಪ್ರಾರ್ಥನೆಯನ್ನು ಮಾಡೋದಿಲ್ಲ. ಏನನ್ನು ಹುಡುಕ್ತೇವೆ? ನಮ್ಮ ಕೈಯಲ್ಲಿರುವಂಥ ಫೋನನ್ನು ಹುಡುಕ್ತೇವೆ. ಸೈತಾನನು ನಮ್ಮನ್ನು ಹೇಗೆ ವಂಚಿಸ್ತಾ ಇದ್ದಾನೆ ಅಂದರೆ, ನೀವು ಒಂದು ವಿಷಯವನ್ನು ತಿಳ್ಕೊಳ್ಬೇಕು. ಸೈತಾನನು ನಮಗೆ ಡೈರೆಕ್ಟಾಗಿ ಬಂದು ಬಾಣಗಳನ್ನು ಹಿಡಿದುಕೊಂಡು ನಮ್ಮನ್ನು ಆತನು ಎದುರಿಸೋದಿಲ್ಲ. ನಮ್ಮನ್ನು ಹೇಗೆ ಸೋಲಿಸಬೇಕು, ಹೇಗೆ ನಮ್ಮ ಪ್ರಾರ್ಥನೆಯ ಜೀವಿತವನ್ನು ನಿಲ್ಲಿಸಬೇಕು, ಅಡ್ಡಿಪಡಿಸ್ಬೇಕಂತ ಸೈತಾನನಿಗೆ ಗೊತ್ತು. ಅನೇಕರು ನಾವೇನು ಮಾಡ್ತೇವೆ, ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆಯನ್ನು ಮಾಡೋದಿಲ್ಲ. ನಾವು ಫೋನನ್ನು ಹಿಡಿತೇವೆ, ಫೋನನ್ನು ನೋಡಿ ವಾಟ್ಸಪ್ ನೋಡ್ತೇವೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಹೀಗೆ ನಮ್ಮ ಸಮಯವನ್ನು ಕದ್ದುಕೊಳ್ತಾ ಇರುವಂಥದ್ದು ಯಾವುದಂದ್ರೆ ಈ ಫೋನ್ ಆಗಿದೆ. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಇಲ್ಲಿ ನಮಗೆ ವಾಕ್ಯ ತಿಳಿಯಪಡಿಸ್ತಾ ಇದೆ ಏನಂದ್ರೆ, ನಾವು ಇಹಲೋಕದ ನಡವಳಿಕೆ ಅನುಸರಿಸ್ತಾ ಇದ್ದೇವೆ. ಅನೇಕ ಇಹಲೋಕದ ನಡವಳಿಕೆಗಳು ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ಅಡ್ಡಿಯಾಗಿದೆ. ನಾವು ಈ ಲೋಕದಲ್ಲಿ ಇರುವಾಗ ನಮಗೆ ದೇವರು ಅನೇಕ ಕೆಲಸಗಳನ್ನ, ಜವಾಬ್ದಾರಿಗಳನ್ನ, ಕಾರ್ಯಗಳನ್ನ ಕೊಟ್ಟಿದ್ದಾರೆ. ಆದರೆ ಅನೇಕ ಜನರು ಅದರೊಳಗೆ ತಮ್ಮ ಜೀವಿತವನ್ನ ತೊಡಗಿಸಿಕೊಂಡು ಪ್ರಾರ್ಥನೆ ಮಾಡೋದಿಲ್ಲ, ದೇವರ ವಾಕ್ಯ ಓದೋದಿಲ್ಲ. ಅನೇಕರಲ್ಲಿ ಯಾಕೆ ಇನ್ನೂ ನಂಬಿಕೆ ಇಲ್ಲ? ಅದೇ ಅಲ್ಪ ವಿಶ್ವಾಸದ ಜೀವಿತ, ಅದೇ ದೋಷದ ಜೀವಿತ, ಪಾಪದ ಜೀವಿತ. ಯಾಕೆ ಅಂದರೆ ಪ್ರತಿನಿತ್ಯವೂ ಪ್ರಾರ್ಥನೆ ಇಲ್ಲ. ಎರಡನೇದಾಗಿ ದೇವರ ವಾಕ್ಯ ಇಲ್ಲ. ದೇವರ ವಾಕ್ಯ ಇಲ್ಲದೆ ಇರುವ ಕಡೆ ಯಾರಿರ್ತಾನೆ ಅಂದರೆ ಸೈತಾನನಿರ್ತಾನೆ. ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ದೇವರ ಮೇಲೆ ಗುಣುಗುಟ್ಟುವಂಥದ್ದು, ಪಾಪಕ್ಕೆ ಚಿಕ್ಕ ಪುಟ್ಟ ಶೋಧನೆಗಳು ಬರುವಾಗ ಸೋತು ಹೋಗುವಂಥ ಕಾರ್ಯ ಯಾಕೆ ಉಂಟಾಗ್ತದೆ ಅಂದರೆ ದೇವರ ವಾಕ್ಯ ಇಲ್ಲದೆ ಇರುವಂಥದ್ದು. ದೇವರ ವಾಕ್ಯ ಮತ್ತು ದೇವರೊಟ್ಟಿಗೆ ಯಾರಿಗೆ ಚೆನ್ನಾಗಿ ಸಂಬಂಧ ಇರ್ತದೋ ಅವರು ಎಂದಿಗೂ ಕೂಡ ಜಾರೋದಿಲ್ಲ ಅಂತ ವಾಕ್ಯ ಹೇಳ್ತದೆ. ಹಾಗಾದರೆ ಇಹಲೋಕದ ನಡವಳಿಕೆ ಆಗಿರುವಂತಹ ಅನೇಕ ವಿಷಯಗಳು ಇಂದು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥ ಕಾರ್ಯವಾಗಿದೆ. ಯಾವುದಂದರೆ ಫೋನ್ ನೋಡುವಂಥದ್ದು. 1 ನಿಮಿಷ ನೋಡೋಣ, 5 ನಿಮಿಷ ನೋಡೋಣ ಅಂತ ಹೇಳಿ ಅನೇಕ ಸಮಯದಲ್ಲಿ 1 ಅವರ್ 2 ಅವರ್ ಸಮಯವೆಲ್ಲ ಫೋನಲ್ಲೇ ಹೋಗ್ತದೆ. ಮತ್ತೆ ನಾವೇನು ಮಾಡ್ತೇವೆ, ಈಗ ನನಗೆ ಬೇರೆ ಕಾರ್ಯ ಮಾಡಲಿಕ್ಕಿದೆ ಎಂದು ಪ್ರಾರ್ಥನೆಯ ಸಮಯವನ್ನು ಕದ್ದುಕೊಳ್ಳುವಂಥದ್ದಾಗಿದೆ ಫೋನ್. ಅನೇಕರ ಜೀವಿತದಲ್ಲಿ ಇದೆ. ಅನೇಕ ಯವನಸ್ಥರಿಗೂ ಕೂಡ ಇವತ್ತು ಇದೇ ಕಾರ್ಯ ನಡೀತಾ ಇದೆ. ಪ್ರಾರ್ಥನೆ ಮಾಡಬೇಕು ಅಂತ ನೆನೆಸುವಾಗ ಯಾವುದೋ ಒಂದು ಮೆಸೇಜ್, ಯಾವುದೋ ಒಂದು ಕಾಲ್ ಅಥವಾ ಏನೋ ಕೆಲಸಗಳು ಅವರ ನೆನಪಿಗೆ ಆ ಸಮಯದಲ್ಲೇ ಬರ್ತದೆ. ಸಮಯದಲ್ಲಿ ಬರುವಾಗ ಫೋನನ್ನು ತೆಗೆದುಕೊಳ್ಳುವುದು, ಆ ಫೋನಿನಲ್ಲಿಯೇ ಅವರ ಸಮಯಗಳನ್ನು ಕಳೆಯೋದು. ಹಾಗಾದರೆ ಇದನ್ನು ಅನೇಕ ಸಲ ನಮ್ಮ ಜೀವಿತದಲ್ಲಿ ನಾವು ಗಮನದಲ್ಲಿ ಇಟ್ಟುಕೊಳ್ಳೋದೇ ಇಲ್ಲ. ಯೋಚನೆ ಮಾಡ್ತೇವೆ, ಯಾಕೆ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ, ನನಗೇನು ಅಡ್ಡಿ ಆಗಿದೆ. ನಾವು ರಾತ್ರಿ ಎಲ್ಲ ಫೋನನ್ನು 1 ಗಂಟೆ 2 ಗಂಟೆವರೆಗೂ ನೋಡ್ತೇವೆ. ಮತ್ತೆ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಲಿಕ್ಕೆ ಎಲ್ಲ ಆಗ್ತದೆ, ಎಲ್ಲಿ ಸಮಯ ಬರ್ತದೆ. ಅದರದೇ ಆದಂಥ ಶಾರೀರಿಕವಾದ ಬಲಹೀನತೆಗಳು ಉಂಟಾಗ್ತದೆ. ಹೆಚ್ಚು ಫೋನ್ ನೋಡುವಾಗ, ಕತ್ತಲೆಯಲ್ಲಿ ಫೋನ್ ನೋಡುವಾಗ ಕಣ್ಣಿಗೆ ಆಯಾಸವಾಗ್ತದೆ, ತಲೆನೋವು ಬರ್ತದೆ. ಬೆಳಗ್ಗೆ ಏಳುವಾಗ ಏನೋ ಒಂದು ರೀತಿಯಾದಂತಹ ಬಲಹೀನತೆ ಶರೀರದಲ್ಲಿರ್ತದೆ. ಈ ಬಲಹೀನತೆಯಿಂದ ನಾವು ಏಳುವಾಗ ನಮಗೆ ಈ ದಿನದಲ್ಲಿ ಯಾಕಾದರೂ ಇಷ್ಟು ಬಲಹೀನತೆ ಆಗಿದೆ ಎಂದು ನಾವು ಯೋಚನೆ ಮಾಡ್ತೇವೆ. ನಮ್ಮ
ಪ್ರಾರ್ಥನೆಯನ್ನು ಅಡ್ಡಿಪಡಿಸ್ತಾ ಇರುವಂಥದ್ದೇ ಫೋನ್ ಆಗಿದೆ. ನೀವು ಯೋಚನೆ ಮಾಡಿ, ಯಾವುದು ನಿಮ್ಮ ಪ್ರಾರ್ಥನೆಯನ್ನು ಅಡ್ಡಿಪಡಿಸ್ತಾ ಇದೆ? ನಿಮ್ಮ ಇನ್ಸ್ಟಾಗ್ರಾಮೋ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಯಾವುದಾಗಿದೆ? ವಾಟ್ಸಪ್ ಆಗಿರ್ಬೋದು, ಅಥವಾ ಬೇಡವಾದಂತಹ ಸಂಬಂಧಗಳಾಗಿರ್ಬೋದು, ತಪ್ಪಾದಂಥ ಮಾರ್ಗಗಳಾಗಿರ್ಬೋದು, ಅಡಿಕ್ಷನ್ಗಳಾಗಿರ್ಬೋದು. ನಿಮ್ಮ ಪ್ರಾರ್ಥನೆಗೆ ಅಡ್ಡಿಪಡಿಸುವಂಥ ಕಾರ್ಯಗಳನ್ನು ನಿಮ್ಮ ಫೋನಲ್ಲಿ ಆಗಲಿ ನಿಮ್ಮ ಜೀವಿತದಲ್ಲಿ ಆಗಲಿ ನಾವು ಇಟ್ಟುಕೊಳ್ಳಬಾರದು. ಅನೇಕ ಸಮಯದಲ್ಲಿ ಮನುಷ್ಯರು ಕೂಡ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗಿರ್ತಾರೆ. ತಪ್ಪಾದಂಥ ವ್ಯಕ್ತಿಗಳು, ಅನೇಕ ಯವನಸ್ಥರಿಗೆ ಪ್ರಾರ್ಥನೆಗೆ ಸಮಯ ಇರೋದಿಲ್ಲ, ಆದರೆ ಅವರು ಫ್ರೆಂಡ್ಸ್ಗಳ ಜೊತೆಯಲ್ಲಿ ಹರಟೆ ಮಾಡಲಿಕ್ಕೆ ಅವರಿಗೆ ಅನೇಕ ಸಮಯಗಳಿರ್ತದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಇಹಲೋಕದ ನಡವಳಿಕೆನ ನೀವು ಅನುಸರಿಸಬೇಡಿ, ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವವುಳ್ಳವರಾಗಿರಿ. ಅದೇ ಕೆಳಗಿನ ವಾಕ್ಯ ನಾವು ನೋಡುವಾಗ, ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆ ಆದಂಥದ್ದು. ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ಉತ್ತಮವಾದದ್ದನ್ನು ಮಾಡಬೇಕು, ಮೆಚ್ಚುಗೆ ಆದದನ್ನು ಮಾಡಬೇಕು, ದೋಷವಿಲ್ಲದೆ ಇರುವುದು ಯಾವುದೆಂದು ತಿಳ್ಕೊಳ್ಬೇಕಂದ್ರೆ ಮೊದಲು ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಇರಬೇಕು. ಪ್ರಾರ್ಥನೆ ಇಲ್ಲದೆ, ದೇವರ ವಾಕ್ಯ ಇಲ್ಲದೆ ನಾವು ಯಾಕೋಬನ ಪತ್ರಿಕೆಯಲ್ಲಿ ಕಾಣಲ್ಪಡ್ತೇವೆ. ಈ ವಾಕ್ಯವೆಂಬುದು ನಮ್ಮ ಜೀವಿತದಲ್ಲಿ ಕನ್ನಡಿ ಇದ್ದ ಹಾಗೆ. ನಾವು ಕನ್ನಡಿಯ ಮುಂದೆ ನಿಲ್ಲುವಾಗ ನಮ್ಮ ಮುಖದಲ್ಲಿ ಅಥವಾ ನಮ್ಮ ಫೇಸ್ನಲ್ಲಿ ಏನಾಗಿದೆ ಎಂದು ನಮಗೆ ತಿಳಿಯಲ್ಪಡ್ತದೆ. ಹಾಗೆ ನಮ್ಮ ಗುಣಗಳು, ನಮ್ಮ ಜೀವಿತ ಹೇಗೆ ಇದೆ ಎಂದು ನಾವು ನೋಡಬೇಕು. ದೋಷವೆಲ್ಲಿದೆ, ಹೇಗೆ ನಾವು ಉತ್ತಮವಾಗಿ ಜೀವಿಸಬೇಕು, ಹೇಗೆ ಮೆಚ್ಚುಗೆಯಾಗಿ ನಡ್ಕೊಳ್ಬೇಕಂದ್ರೆ ದೇವರ ವಾಕ್ಯವೆಂಬ ಕನ್ನಡಿಯನ್ನು ನಾವು ಪ್ರತಿನಿತ್ಯ ನೋಡುವವರಾಗಬೇಕು. ಎಷ್ಟು ಜನರು ದೇವರ ವಾಕ್ಯವೆಂಬ ಕನ್ನಡಿಯನ್ನು ನೀವು ನೋಡಿ ಎಷ್ಟೋ ದಿವಸಗಳಾಗಿದೆ. ನಿಮ್ಮಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆ ಬರುವಾಗ, ಸಾಯುವ ಆಲೋಚನೆಗಳು, ಭಯ, ಅವಮಾನಗಳು ಬರುವಾಗ, ಈ ಜೀವಿತವೇ ಬೇಡ, ದ್ವೇಷದ ಗುಣಗಳು, ಇದೆಲ್ಲ ಬರಲಿಕ್ಕೆ ಕಾರಣ ಏನಂದರೆ ನಿಮ್ಮಲ್ಲಿ ಆ ಕನ್ನಡಿಯನ್ನು ನೀವು ಸರಿಯಾಗಿ ಪ್ರತಿದಿನ ನೋಡ್ತಾ ಇಲ್ಲ. ದೇವರ ಚಿತ್ತಕ್ಕನುಸಾರವಾದದ್ದನ್ನು ನೀವು ಮಾಡ್ತಾ ಇದ್ದೀರಾ? ನಿಮಗೆ ಮಾಡಲಿಕ್ಕೆ ಮನಸ್ಸುಂಟ? ಉತ್ತಮವಾಗಿರೋದು ಯಾವುದೆಂದು ನೀವು ಇವತ್ತು ಆರಿಸಿಕೊಳ್ತಾ ಇದ್ದೀರಾ? ಈ ಲೋಕದಲ್ಲಿ ಅನೇಕ ವಿಷಯಗಳು, ಅನೇಕ ಕಾರ್ಯಗಳಿದೆ ನಮ್ಮ ಮುಂದೆ. ದೇವರ ಬೈಬಲ್ಲು ಕೂಡ ಇದೆ, ಹಾಗೆ ಫೋನು ಕೂಡ ಇದೆ. ಬೆಳಗ್ಗೆ ಏಳುವಾಗ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇವೆ? ದೇವರ ವಾಕ್ಯವನ್ನು ಸೆಲೆಕ್ಟ್ ಮಾಡುವಾಗ ನಮಗೆ ಯಾವುದು ಉತ್ತಮವಾಗಿದೆ, ಯಾವುದು ಮೆಚ್ಚುಗೆ ಆಗಿದೆ, ದೇವರಿಗೆ ಇಷ್ಟವಿಲ್ಲದು ಯಾವುದು ಅಂತ ನಮಗೆ ತಿಳಿದುಕೊಳ್ಳಲು ಸಹಾಯವಾಗ್ತದೆ. ಆದ್ದರಿಂದ ನಮ್ಮ ಅಭ್ಯಾಸಗಳನ್ನು ನಾವು ಸರಿಪಡಿಸಿಕೊಳ್ಳಬೇಕು. ನಮಗಿರುವ ಅಭ್ಯಾಸಗಳನ್ನು ನಾವು ಸರಿಪಡಿಸಿಕೊಳ್ಳದೇ ಇರುವಾಗ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಪ್ರಾರ್ಥನೆಯ ಜೀವಿತಕ್ಕೆ ಅದು ಅಡ್ಡಿಯನ್ನು ಪಡಿಸುವಂಥದ್ದಾಗಿರ್ತದೆ. ಹಾಗಾಗಿ ನಮ್ಮ ಪ್ರಾರ್ಥನೆಯ ಜೀವಿತಕ್ಕೆ ಅಡ್ಡಿಯಾಗಿರುವಂತಹ ಇಹಲೋಕದ ಕಾರ್ಯಗಳು, ಸ್ನೇಹಿತರಾಗಿರ್ಬೋದು ಅಥವಾ ಬೇಡವಾದಂಥ ಸಂಭಾಷಣೆಗಳಾಗಿರ್ಬೋದು, ಫೋನ್ನ ಮೂಲಕ ಮಾಡುವಂಥ ಚಾಟ್ಗಳಾಗಿರ್ಬೋದು, ಹಾಗೆ ಅನೇಕ ಜನರು ಟಿವಿ, ಸೀರಿಯಲ್, ಸಿನಿಮಾ ಹೀಗೆ ಅನೇಕ ಸಮಯಗಳನ್ನು ಕಳೀತಾ ಇದ್ದಾರೆ. ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನು ಮಾಡ್ತಾ ಇದೆ ಅಂದರೆ ಇವತ್ತು ಮನುಷ್ಯನನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಮನುಷ್ಯನ ಸಮಯವನ್ನು ವ್ಯರ್ಥ ಮಾಡಿ ಅನೇಕರನ್ನ ಸೋಂಬೇರಿಗಳಾಗಿ ಅನೇಕ ವಿಧವಾದಂತಹ ಸಮಸ್ಯೆಗಳಿಗೆ ತಳ್ಳುವಂಥದ್ದಾಗಿದೆ. ಆದುದರಿಂದ ನಾವು ಎಚ್ಚರಿಕೆ ಆಗಿರಬೇಕು. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಅಂತ ವಾಕ್ಯ ಹೇಳ್ತದೆ. ನಾವು ಯಾವುದ್ರ ಮೂಲಕ ಸೈತಾನನಿಗೆ ಅವಕಾಶ ಕೊಡ್ತಾ ಇದ್ದೇವೆ? ಫೋನ್ನ ಮೂಲಕವಾಗಿ, ಬೇಡವಾದ ವ್ಯಕ್ತಿಗಳ ಜೊತೆಯಲ್ಲಿ ಸಮಯ ಕಳೆಯುವುದರ ಮೂಲಕವಾಗಿ, ಹೀಗೆ ನಾವು ಸೈತಾನನಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದೇವೆ. ಯೋಚನೆ ಮಾಡಿ ಸಹೋದರಿಯರೇ, ಸಹೋದರರೇ, ನಿಮ್ಮ ಪ್ರಾರ್ಥನಾ ಜೀವಿತಕ್ಕೆ ಅಡ್ಡಿಯಾಗಿರುವ ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ಯಾವುದಿದೆ? ಲೇಟ್ ನೈಟ್ ಮಲಗುವಂಥದ್ದು, ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು, ದೇವರ ವಾಕ್ಯವನ್ನು ಅಭ್ಯಾಸ ಮಾಡದೇ ಇರುವಂಥದ್ದು. ಪ್ರಾರ್ಥನೆಯನ್ನು, ದೇವರ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ನೀವು ಅಭ್ಯಾಸವಾಗಿ ಇಟ್ಟುಕೊಳ್ಳುವಾಗ ಮಾತ್ರವೇ ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಲು ನಿಮಗೆ ಸಾಧ್ಯವಾಗ್ತದೆ. ನಾವು ವಾಕ್ಯವನ್ನು ಓದ್ತೇವೆ, ನಂಬಿಕೆ ಎನ್ನುವಂಥದ್ದು ಹೇಗೆ ಬರ್ತದೆ ಅಂದರೆ ದೇವರ ವಾಕ್ಯವನ್ನು ಕೇಳುವುದರ ಮೂಲಕವಾಗಿ. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಓದ್ತೇವೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಇಂಗ್ಲಿಷ್ ಬೈಬಲಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸೊ ದೆನ್ ಫೇತ್ ಕಮ್ಸ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಕೇಳುವುದರಿಂದನೇ ನಮ್ಮಲ್ಲಿ ನಂಬಿಕೆ ಉಂಟಾಗುವಂಥದ್ದು. ಇವತ್ತು ಯಾಕೆ ನಿಮ್ಮಲ್ಲಿ ನಂಬಿಕೆ ಇಲ್ಲ? ಅದೇ ಅವಿಶ್ವಾಸದ ಜೀವಿತ, ಪ್ರಾರ್ಥನೆಗೆ ಅಡ್ಡಿ. ಇದೆಲ್ಲದಕ್ಕೂ ಕಾರಣ ಏನೆಂದರೆ ನಿಮ್ಮ ಜೀವಿತದಲ್ಲಿರುವಂಥ ಅಭ್ಯಾಸಗಳು, ಇಹಲೋಕದ ನಡವಳಿಕೆಗಳು.
ಹಾಗಾದರೆ ನಾವು ಹೇಗಿರಬೇಕೆಂದರೆ, 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳುವ ಪ್ರಕಾರ, ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. ನಾವು ಹಗಲಿನವರಾಗಿ ಬೆಳಕಿನವರಾಗಿ ಜೀವಿಸಬೇಕು. ಹಾಗೆ ಜೀವಿಸಬೇಕೆಂದರೆ ನಮ್ಮಲ್ಲಿರುವಂಥ ಅಭ್ಯಾಸಗಳನ್ನು ನಾವು ಬದಲಾಯಿಸಿಕೊಳ್ಳಬೇಕು. ವಿಶ್ವಾಸ ಪ್ರೀತಿ ಎಂಬ ವಜ್ರ ಕವಚವನ್ನ, ರಕ್ಷಣೆ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ನಾವು ಧರಿಸಿಕೊಂಡವರಾಗಿರೋಣ. ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥ ಅಭ್ಯಾಸಗಳನ್ನು ದೇವರೇ ತೆಗೆದು ಹಾಕಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಈ ವಾಕ್ಯವನ್ನು ಕೇಳಿದಂಥ ಸಹೋದರ ಸಹೋದರಿಯ ಹೃದಯದಲ್ಲಿ ಅವರ ಜೀವಿತಕ್ಕೆ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂತಹ, ಅವರ ನಂಬಿಕೆ, ಅವರ ಆತ್ಮಿಕ ಜೀವಿತಕ್ಕೆ ಅಡ್ಡಿಯಾಗಿರುವಂತಹ ಅಭ್ಯಾಸಗಳು, ಕಾರ್ಯಗಳು ಯೇಸುವಿನ ನಾಮದಲ್ಲಿ, ಇಹಲೋಕದ ನಡವಳಿಕೆಗಳು ಯಾವುದಾದರೂ ಇದ್ದಲ್ಲಿ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಅನುಗ್ರಹಿಸು. ಈ ಸಮಯದಲ್ಲಿ ವಾಕ್ಯವನ್ನ ಕೇಳಿ ಸಹೋದರನು ಒಪ್ಪಿಸಿಕೊಡುವಾಗ ದೇವರೇ ನಿನ್ನ ಪ್ರಾರ್ಥನಾ ಆತ್ಮನನ್ನು ಒಬ್ಬೊಬ್ಬರಿಗೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ, ಅವರ ಜೀವಿತವನ್ನ ಮುಟ್ಟು ಬದಲಾಯಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಕೇಳಿದ ವಾಕ್ಯಗಳನ್ನ ದೇವರ ಅನುಸರಿಸಿ ನಡಿಲಿಕ್ಕೆ ಅವರಿಗೆ ಕೃಪೆನ ಅನುಗ್ರಹಿಸಿರಿ. ಯಾವುದು ಮಾನ್ಯವಾದದ್ದು, ಯಾವುದು ಉತ್ತಮವಾದದ್ದು, ದೋಷವಿಲ್ಲದು ಎಂದು ತಿಳಿದುಕೊಳ್ಳಿಕ್ಕೆ ಪ್ರತಿನಿತ್ಯವೂ ದೇವರ ವಾಕ್ಯವನ್ನ ಅಭ್ಯಾಸ ಮಾಡಲು, ಓದಲು, ಧ್ಯಾನಿಸಲು ಅವರಿಗೆ ನೀವು ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಎಲ್ಲ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತೇವೆ. ಕೇಳಿದ ವಾಕ್ಯಗಳನ್ನ ದೇವರೇ ಜೀವಿತಗಳನ್ನ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ, ಯಾರ್ಯಾರು ಕಷ್ಟ, ವೇದನೆ, ನೋವು, ಸಂಕಟದಲ್ಲಿದ್ದಾರೋ, ಈ ಸಮಯದಲ್ಲಿ ವಾಕ್ಯಗಳನ್ನ ಕೇಳ್ತಾ ಇದ್ದಾರೋ, ಪಾಪದಲ್ಲಿದ್ದಾರೋ, ಅವರಿಗೆ ಬಿಡುಗಡೆ ನಾನು ಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್, ಆಮೇನ್. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು.